ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಒಂದು ಕುತೂಹಲದ ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ತುರವನೂರು ಸಿದ್ದಾರೂಢರು ಯಾವ ಕಾರಣಕ್ಕಾಗಿ ಜೈಲು ಸೇರಿದ್ರು, ಯಾವ ಕಾರಣಕ್ಕಾಗಿ 22 ವರ್ಷಗಳ ಕಾಲ ಅವರು ನಿರಂತರವಾಗಿ ಜೈಲು ವಾಸ ಅನುಭವಿಸಬೇಕಾಗಿತ್ತು ಅನ್ನೋಂಥದ್ದು ನಮ್ಮ ವೀಕ್ಷಕರ ಪ್ರಶ್ನೆ. ಅಂದರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕೆ ಹೋಗಿದ್ರು ಇವ್ರು ಜೈಲಿಗೆ, 22 ವರ್ಷ ಏನಾಗಿತ್ತು, ಆ ಥರದ್ದೇನು ಏನು ತಪ್ಪು ಮಾಡಿದ್ರು ಅಂತ. ಸೊ ಅದ್ರ ಬಗ್ಗೆ ನೀವೇ ಒಂದು ಉತ್ತರ ಕೊಡೋದಾದರೆ. ಮೇಡಮ್, 2003 ಒಬ್ಬ ಅಭಿಯಂತರರು ಅಂದರೆ ಇಂಜಿನಿಯರು, ಕನ್ನಡದಲ್ಲಿ ಅವರು ಅಭಿಯಂತರ ಅಂತಾರೆ. ಅಭಿಯಂತರರು ಲಂಚದ ವಿಚಾರವಾಗಿ ನಮ್ಮ ತಂದೆಗೆ ಕಪಾಳ ಮೋಕ್ಷ ಮಾಡ್ತಾರೆ. ಕಪಾಳ ಮೋಕ್ಷ ಮಾಡಿದಾಗ ಯಾವುದೇ ತಂದೆಗೆ ಹೊಡೆದ್ರೆ ಮಕ್ಕಳಿಗೆ ಸಹಜವಾಗಿ ಸಿಟ್ಟು ಬರುತ್ತಲ್ಲ ಮೇಡಮ್, ನನಗೂ ಆ ಥರ ಸಿಟ್ಟು ಬರುತ್ತೆ. ಬಟ್ ಆ ತಪ್ಪು ನಿರ್ಧಾರ ತಗೋಬಾರ್ದಾಗಿತ್ತು ನಾನು. ಆ ತಪ್ಪು ನಿರ್ಧಾರ ಅಚಾನಕ್ಕಾಗಿ ನನ್ನ ಕೈಜಾರಿ ಆಗಿಬಿಡುತ್ತೆ, ಒಂದು ಕೊಲೆ ಆಗುತ್ತೆ. ಆ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಚಾನಕ್ ಆದಾಗ ನನಗೆ 21 ವರ್ಷ ಯಾಕೆ ಇರಬೇಕಾಗಿತ್ತು ಅಂತಂದರೆ, ಯಾಕೆಂದರೆ ಎಲ್ಲರೂ 14 ವರ್ಷಕ್ಕೆ ಬಿಡ್ತಾರೆ, 11 ವರ್ಷ ರಿಮಿಷನ್ ಕೊಟ್ಬಿಟ್ಟು 14 ವರ್ಷಕ್ಕೆ ಬಿಡ್ತಾರೆ. 21 ವರ್ಷ ಯಾಕಿದ್ದು ಈ ಹುಡುಗ ಅಂತಂದು ಸಹಜವಾಗಿ ಎಲ್ರಿಗೂ ಇರುತ್ತೆ. ಅದು ನನ್ನ ಕುಟುಂಬದಾಗ ಹೇಳ್ಕೊಂಡ್ರು ಯಾಕೆ ಹಿಂಗಂತ ಕೇಳ್ತಾರೆ. ಅಂದರೆ 2003 ನಾನು ಜೈಲು ಪ್ರವೇಶ, 2024 ನನ್ನ ಬಿಡುಗಡೆ, ಹೆಚ್ಚು ಕಮ್ಮಿ 21 ವರ್ಷ ಆಗುತ್ತೆ. UT ಪೀರಿಯಡ್ ಅಂತ ಇದೆ ಮೇಡಮ್, UT ಪೀರಿಯಡ್ ಅಂತ ಇದೆ. ನಾನು ಎಷ್ಟು ವರ್ಷ ವಿಚಾರಣೆ ಬಂದಿಯಾಗಿರ್ತೀನೋ ಅಷ್ಟು ವರ್ಷ ನನಗೆ ಕೊಡಲ್ಲ ಅವರು, ಯಾರು ಕೋರ್ಟ್ ಕೊಡಲ್ಲ ನನಗೆ. ಕಾರಣ ಜಡ್ಜನ್ನು ಬೈತೀನಿ, ಅವಾಚ್ಯ ಶಬ್ದಗಳಿಂದ ನಾನು ಜಡ್ಜನ್ನು ಬೈತೀನಿ, ಹಂಗಾಗಿ ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ 2 ವರ್ಷ ಕೊಡಲ್ವಲ್ಲ, ಆ ಥರ ಆಗಿ ನನಗೆ 21 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಮೇಡಮ್. ಸರ್, ಈಗ ನೀವು ಹೇಳಿದಾಗೆ ತಂದೆಗೆ ಒಬ್ಬ ಇಂಜಿನಿಯರ್ ಕಪಾಳ ಮೋಕ್ಷ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ಮಗನಾಗಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ನೀವು ಅವ್ರನ್ನ ಹೊಡೆದು ಸಾಯಿಸಿದ್ರಿ. ಸೊ ಚಿತ್ರದುರ್ಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಅನಂತರ ಪ್ರೋಸೆಸ್ ಏನಾಯಿತು, ಯಾವ ಜೈಲಿಂದ ಎಲ್ಲಿಗೆ ಶಿಫ್ಟ್ ಆಗಿದ್ರಿ, ಕೊನೆಗೆ ಪರಪ್ಪನ ಅಗ್ರಹಾರಕ್ಕೆ ಬಂದದ್ದು ಯಾವಾಗ ಅಂತ? ಮೇಡಮ್, ನಾನು ಕೊಲೆ ಮಾಡಿದ ತಕ್ಷಣ ಅದು ಇದು ಮರ್ಡರ್ ಮಾಡ್ಬೇಕಾದ್ರೆ ಇದೊಂದು ಗಾಯ ಆಗುತ್ತೆ ನನಗೆ. ಗಾಯ ಆದಾಗ ಟ್ರೀಟ್ಮೆಂಟಿಗಂತ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತೀನಿ. ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲೇ ಮಧ್ಯಾಹ್ನ 12:30 ನಾವು ಮರ್ಡರ್ ಮಾಡಿರ್ತೀವಿ. ಅದು ಇನ್ಫಾರ್ಮೇಷನ್ ಎಲ್ಲ ಪೊಲೀಸ್ ಇಲಾಖೆ ಹೋಗಿರುತ್ತೆ. ಅಲ್ಲಿ ನಾನು ಮರ್ಡರ್ ಮಾಡಿ ಸ್ವಲ್ಪ ದೂರ ಬಂದಾಗ ಒಬ್ಬ ವ್ಯಕ್ತಿ ನನ್ನ ನೋಡ್ತಾನೆ. ಅವ್ನು ನೋಡಿದಾಗ, ಅಣ್ಣ ಏನಣ್ಣ ಇದು ಕೈ ಗಾಯ ಅಲ್ಲ ಅಂತಂದಾಗ ನಾನು ಅವನ ಹತ್ರ ಏನು ಹೇಳೋಕೆ ಹೋಗಲ್ಲ. ಅವನು ಪೊಲೀಸರಿಗೆ ಭೇಟಿ ಮಾಡಿದಾಗ ಅವನು ಈ ಥರ ಬಲಗೈ ಗಾಯ ಆಗಿರೋ ಗಿಡ್ಡನ ವ್ಯಕ್ತಿ ಅಂತ ಸಂದೇಶ ಅವನು ಸಂದೇಶ ರವಾನೆ ಮಾಡ್ತಾನೆ ಪೊಲೀಸ್ ಇಲಾಖೆಗೆ. ಆ ಎಲ್ಲ ಪೊಲೀಸ್ ಇಲಾಖೆ ಎಲ್ಲರಿಗೂ ಹೇಳ್ತದೆ, ಹಿಂಗೆ ಸಂದೇಶ ಆಯ್ತಾ ಈ ಥರ ಅಂತಂದು. ಬಲಗೈ ಗಾಯ ಆಗಿರೋ ವ್ಯಕ್ತಿ ಯಾರೇ ಬಂದರೂ ನಮಗೆ ಇನ್ಫಾರ್ಮೇಷನ್ ಮಾಡಿ ಅಂತ ಹೇಳ್ತದೆ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ, ಅವ್ರು ಇನ್ಫಾರ್ಮೇಷನ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಬರುತ್ತೆ, ಕರ್ಕೊಂಡು ಹೋಗುತ್ತೆ, ತುಂಬ ಟಾರ್ಚರ್ ಮಾಡ್ತಾರೆ. ಪಾದಕ್ಕೆ ಹೊಡಿತಾರೆ, ಪಾದ ರಕ್ತ ಬರಂಗೆ ಹೊಡಿತಾರೆ, ಕುಂಡೆ ಮೇಲೆ ಹೊಡಿತಾರೆ, ಅಲ್ಲೂ ರಕ್ತ ಬರಂಗೆ ಹೊಡಿತಾರೆ. ಆಮೇಲೆ ಲಾಸ್ಟಿಗೆ ಅವರು ನನಗೆ ಎಷ್ಟು ಹೊಡೆದ್ರು ಒಪ್ಕೊಳಲ್ಲ. ನಾನು ಚಿತ್ರದುರ್ಗ ಟೌನ್ ಸ್ಟೇಷನಲ್ಲಿ ಎಷ್ಟು ಹೊಡೆದ್ರು ಒಪ್ಕೊಳಲ್ಲ ನಾನು. ಆವಾಗ ಅವರು ಇದು ಹೇಳ್ಬೋದು ಬಿಡ್ಬೋದು ಗೊತ್ತಿಲ್ಲ ನನಗೆ, ಆದರೂ ಹೇಳ್ತೀನಿ. ನನ್ನ ಮರ್ಮ ಅಂಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರು ಕರೆಂಟ್ ಶಾಕ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ತಡ್ಕೊಳಕ್ಕಾಗಲಾರ್ದು ನಾನು ಒಪ್ಕೊಳ್ತೀನಿ. ಸತ್ಯನೇ ಅಲ್ಲ ಮೇಡಮ್ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.